ಕರುನಾಡಿನಲ್ಲಿ ಈ ಬಾರಿ ಮಳೆ ಆಗುತ್ತೋ ಇಲ್ವೋ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಮುಂಗಾರು ಮಳೆ ಪ್ರಾರಂಭವಾಗಿ 1 ತಿಂಗಳಾದ್ರೂ ಮಳೆ ಬೀಳ್ತಿಲ್ಲ. ಹೀಗಾಗಿ ಜಲಾಶಯಗಳೆಲ್ಲವೂ ಕೂಡ ಖಾಲಿಯಾಗಿದ್ದು ಬಿತ್ತನೆ ಮಾಡಿದವರು, ಬಿತ್ತನೆಗೆ ರೆಡಿಯಾದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪಾಚಿ ಗ್ರಾಮದ ಹೊರವಲಯದ ರೈತರ ಜಮೀನಲ್ಲಿದ್ದೇನೆ. ಈ ಒಂದು ಜಮೀನಿನಲ್ಲಿ ರೈತರು ಭತ್ತದ ಸಸಿಗಳನ್ನ ಉಳಿಸಿಕೊಳ್ಳಕ್ಕೆ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆನ ಮಾಡ್ತಾ ಇದ್ದಾರೆ. ಈ ಟ್ಯಾಂಕರ್ ರೇಟ್ ನೋಡ್ರಿ ಒಂದು 1000 ರೂಪಾಯಿ ಆಗೈತ್ರಿ. ಈಗ ಉಳಿಸ್ಕೋಬೇಕಂದ್ರೆ ಒಂದು 5-6 ಟ್ಯಾಂಕರ್ ನಮಗೆ ಸರ್ ನೀರು ಬೇಕಾಗ್ತೈತಿ. ಮಳೆ 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 ಮುಂಗಾರು ಶುರುವಾಗಿ ತಿಂಗಳಾಗ್ತಾ ಬಂದರೂ ಒಂದು ಹನಿ ಮಳೆ ಆಗ್ತಿಲ್ಲ. ಮೋಡ ಕವಿದ ವಾತಾವರಣವಾದರೂ ವರುಣದೇವ ಮಾತ್ರ ಕೃಪೆ ತೋರ್ತಿಲ್ಲ. ಇವತ್ತು ಮಳೆ ಆಗತ್ತೆ, ನಾಳೆ ಮಳೆಯಾಗತ್ತೆ ಅಂತ ಜನ ಕಾದಿದ್ದೇವಂತು. ಆದರೆ ಮಳೆ ಮಾತ್ರ ಬೀಳ್ತಿಲ್ಲ. ಇಡೀ ಕರುನಾಡಲ್ಲೇ ಮುಂಗಾರು ಮಳೆ ಕೈಕೊಟ್ಟಿದ್ದು ಬರದ ಕಾರ್ಮೋಡ ಆವರಿಸಿದೆ. ಕಳೆದ ವರ್ಷ ಇಷ್ಟೊತ್ತಿಗೆ ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ವು. ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿ ಹಂತಕ್ಕೆ ಬಂದು ನಿಂತಿದ್ವು. ಆದ್ರಿವತ್ತು ಕಾದ ಭೂಮಿ ತಂಪಾಗ್ತಿಲ್ಲ. ರೈತರ ಬೆಳೆಗೆ ಹನಿ ನೀರು ಸಿಗ್ತಿಲ್ಲ. ಮುಂಗಾರಿನ ಆರಂಭದಲ್ಲೇ ಮಳೆ ಕೈಕೊಟ್ಟಿರೋದು ಇಡೀ ಕರುನಾಡಿನ ಜನರನ್ನ ಚಿಂತೆಗೆ ದೂಡಿದೆ. ರಾಜ್ಯದಲ್ಲಿ ಸಂಪೂರ್ಣ ಕೈಕೊಟ್ಟ ಮುಂಗಾರು ಮಳೆ. ನಾಟಿ ಮಾಡಲು ಸಜ್ಜಾಗಿದ್ದವರಿಗೆ ವರುಣನ ಬರೆ. ಪೂರ್ವ ಮುಂಗಾರು ಮಳೆ ಸುರಿದಿದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯಾಗಿತ್ತು. ಹೀಗಾಗಿ ಈ ಬಾರಿ ಮುಂಗಾರು ಚುರುಕಾಗುತ್ತೆ, ಭರ್ಜರಿ ಮಳೆಯಾಗುತ್ತೆ ಅಂತ ರೈತರು ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಈಗ ಆಗ್ತಿರೋದೇ ಬೇರೆ. ಮಳೆ ಸುರಿಯೋದಿರ್ಲಿ, ಹನಿ ನೀರು ಸಿಗ್ತಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅನ್ನೋದು ಮಾಯವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ನಾಟಿ ಮಾಡಲು ಹಾಕಿದ್ದ ಸಸಿಗಳನ್ನೇ ಉಳಿಸಿಕೊಳ್ಳೋದು ಕಷ್ಟವಾಗಿದ್ದು ಭತ್ತದ ಸಸಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸುತ್ತಿದ್ದಾರೆ. 4-5 ದಿವಸಲೇ ಒಂದೊಂದು ಟ್ಯಾಂಕರ್ ನೀರು ಬಿರ್ಬೇಕಾಗ್ತೈತೆ. ಈಗ ಟ್ಯಾಂಕರ್ ರೇಟ್ ನೋಡ್ರಿ ಒಂದು 1000 ರೂಪಾಯಿ ಆಗೈತ್ರಿ. ಈಗ ಒಂದು ಟ್ಯಾಂಕರ್ ನೀರು ತಗೋರ್ಬೇಕಂದ್ರೆ 1000. ಇದು ಉಳಿಸ್ಕೋಬೇಕಂದ್ರೆ ಒಂದು 5-6 ಟ್ಯಾಂಕರ್ ನಮಗೆ ಸರ್ ನೀರು ಬೇಕಾಗ್ತೈತೆ. ಈಗ ಪ್ರತಿ ಎಕರೆ ಅಂದ್ರೆ 45-50 ಸಾವಿರ ಮಟ್ಟ ನಮಗೆ ಈಗ ಸದ್ಯ ಖರ್ಚ ಬರ್ತಾ ಇರ್ತೈತೆ. ಇದು ಬೀಜ ಆಗಲಿ, ನೀರಾಗಲಿ, ಇದು ನಮ್ಮದು ಗೊಬ್ಬರ ಆಗಲಿ, ಖತ ಆಗಲಿ, ಇದು ಹಿಡ್ಕೊಂಡ್ರೆ ಸರ್ ಅಷ್ಟು 45-50 ಮಟ್ಟ ನಮಗೆ ಖರ್ಚ ಬರ್ತಾ ಇರುತ್ತೆ. ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದ ರೈತರ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಯಾಕಂದ್ರೆ ನಾಟಿ ಮಾಡೋದಕ್ಕೆ ರೆಡಿ ಮಾಡಿರೋ ಸಸಿಗಳನ್ನೇ ಉಳಿಸಿಕೊಳ್ಳೋದು ಕಷ್ಟವಾಗ್ತಿದೆ. ಅಂಥದ್ರಲ್ಲಿ ಭತ್ತ ನಾಟಿ ಮಾಡೋದು ಹೇಗೆ, ಇಡೀ ಗದ್ದೆಗೆ ನೀರು ಹರಿಸೋದು ಹೇಗೆ ಅನ್ನೋ ಆತಂಕದಲ್ಲಿದ್ದಾರೆ. ಸದ್ಯಕ್ಕೆ ಟ್ಯಾಂಕರ್ ಮೂಲಕ ನೀರು ಹರಿಸ್ತಿದ್ದು ಒಂದು ಟ್ಯಾಂಕರ್ಗೆ 1000 ರೂಪಾಯಿ ಕೊಡ್ತಿದ್ದಾರೆ. ಪಕ್ಕದಲ್ಲಿರೋ ಮಾರ್ಕಂಡೆಯ ನದಿ ಸಂಪೂರ್ಣ ಖಾಲಿಯಾಗಿದ್ದು ರೈತರು ಆಕಾಶದ ಕಡೆ ಮುಖ ಮಾಡಿದ್ದಾರೆ. ನಾನೀಗ ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದ ಹೊರವಲಯದ ರೈತರ ಜಮೀನಲ್ಲಿದ್ದೇನೆ. ಈ ಒಂದು ಜಮೀನಲ್ಲಿ ರೈತರು ಭತ್ತದ ಸಸಿಗಳನ್ನ ಉಳಿಸಿಕೊಳ್ಳಕ್ಕೆ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ನಾಟಿ ಮಾಡಕ್ಕೆ ಅವನು ಸಸಿಗಳು ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯನ್ನ ಮಾಡ್ತಕ್ಕಂಥದ್ದು. ಈ ಒಂದು ಜಮೀನಿನ ಮಾಲೀಕರಿದ್ದಾರೆ, ಅವ್ರ ಮಾತಾಡ್ಸೋಣ. ಈಗ ಎಷ್ಟು ದಿನ ಆಯ್ತು ಇದನ್ನ ನಾಟಿ ಮಾಡಿ? ಈಗ ನೋಡ್ರಿ ಸರ್, ಜೂನ್ ತಿಂಗಳ ಒಳಗೆ ಮಳೆ ಸ್ಟಾರ್ಟ್ ಆಗ್ತೈತಿ ಪ್ರತಿ ವರ್ಷ. ಈ ವರ್ಷ ಜೂನ್ 20 ಆದ್ರೇನು ಮಳೆ ಸ್ಟಾರ್ಟ್ ಇಲ್ಲ. ಆದರೆ ರೈತರ ಮ್ಯಾಗ ಬಹಳ ಗಂಭೀರ ಸಂಕಟ ಬಂದಿದ್ದೈತ್ರಿ ಸರ್. ಆದ್ರೆ ಇದು ಉಳಿದ ಮೇಲೆ ನಮಗೆ ಮಳೆ ಸ್ಟಾರ್ಟ್ ಆಯ್ತಂದ್ರೆ ನಟ್ಟಿ ಹಚ್ಚಕ್ಕೆ ಅನುಕೂಲ ಆಗ್ತೈತ್ರಿ. ಅದಕ್ಕಾಗಿ ನಾವು ಟ್ಯಾಂಕರ್ಲಿ ನೀರು ಬೇಡಾಕತ್ತೀವಿ ಸರ್. ಕೃಷ್ಣಾ ನದಿ ನೀರನ್ನೇ ನಂಬಿಕೊಂಡಿರೋ ಜನರಿಗೆ ಕುಡಿಯೋ ನೀರಿಗೂ ತತ್ವಾರ ಶುರುವಾಗುವ ಆತಂಕ ಎದುರಾಗಿದೆ. ಯಾಕಂದ್ರೆ ಪ್ರತಿ ವರ್ಷ ಬೆಳಗಾವಿಯಲ್ಲಿ ದಾಖಲೆಯ ಮಳೆಯಾಗ್ತಿತ್ತು. ಆದ್ರೆ ಈ ಬಾರಿ ಹನಿ ಮಳೆಯಾಗಿಲ್ಲ. ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ಕುಡಿಯೋ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ಮಹಾರಾಷ್ಟ್ರಕ್ಕೆ ತೆರಳಿರೋ ಸಿಎಂ ಡಿಕೆ ಶಿವಕುಮಾರ್ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಈ ವೇಳೆ ಕೃಷ್ಣಾ ನದಿಗೆ 2 ಟಿಎಂಸಿ ನೀರು ಹರಿಸುವಂತೆ ಮನವಿ ಮಾಡೋ ಸಾಧ್ಯತೆ ಇದೆ. ಇಡೀ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಜಲಾಶಯಗಳೆಲ್ಲ ಬರಡು ಭೂಮಿಯಂತಾಗಿದ್ದು ಕಬಿನಿ ಡ್ಯಾಂನ ನೀರು ಬಹುತೇಕ ಖಾಲಿಯಾಗಿದೆ. ಮಳೆಗಾಲ ಶುರುವಾಗ್ತಿದ್ದಂತೆ ಮೊದಲು ಭರ್ತಿ ಆಗ್ತಾ ಇದ್ದಿದೆ ಕಬಿನಿ ಜಲಾಶಯ. ಹೀಗಾಗಿ ಈ ಡ್ಯಾಂಗೆ ರಾಜ್ಯದಲ್ಲಿ ಮೊದಲು ತುಂಬುವ ಡ್ಯಾಂ ಅನ್ನೋ ಹೆಗ್ಗಳಿಕೆ ಪಡೆದಿದೆ. ಆದ್ರೀಗ ಇದೇ ಡ್ಯಾಂ ಒಣಗಿ ಹೋಗ್ತಿದೆ. ಈಗಿರುವ ನೀರಿನ ಪ್ರಮಾಣ ನೋಡ್ತಿದ್ರೆ 15 ದಿನದೊಳಗೆ ಖಾಲಿಯಾಗುವ ಹಾಗೆ ಕಾಣ್ತಿದೆ. ಕಬಿನಿ ಜಲಾಶಯದ ಗರಿಷ್ಠ ಸಾಮರ್ಥ್ಯ 19.52 ಟಿಎಂಸಿ. ಇದರಲ್ಲೀಗ ಇರೋ ನೀರಿನ ಪ್ರಮಾಣ ಬರೀ 5.17 ಟಿಎಂಸಿ. ಜಲಾಶಯಕ್ಕೆ ಒಳಹರಿವಿನ ನೀರಿನ ಪ್ರಮಾಣ 1488 ಕ್ಯೂಸೆಕ್ ಇದ್ದು ಹೊರಹರಿವೆ ಇಲ್ಲದಂತಾಗಿದೆ. ಕಬಿನಿ ಜಲಾಶಯದ ನೀರನ್ನೇ ನಂಬಿಕೊಂಡು ಸಾವಿರಾರು ಕುಟುಂಬಗಳು ಜೀವನ ನಡೆಸುತ್ತಿವೆ. ಕುಡಿಯೋ ನೀರಿನಿಂದ ಹಿಡಿದು ಕೃಷಿ ಚಟುವಟಿಕೆಗೂ ಇದೇ ಜಲಾಶಯವೇ ಆಧಾರ. ಆದ್ರೀಗ ಇದೇ ಜಲಾಶಯ ಬರಿದಾಗ್ತಿದೆ. ಹೀಗಾಗಿ ದಿಕ್ಕು ಕಾಣದಂತಾದ ರೈತರು ದೇವರ ಮೊರೆ ಹೋಗಿದ್ದಾರೆ.
ಕಬಿನಿ ಹಿನ್ನೀರಲ್ಲಿ ಮುಳುಗಿ ಹೋಗೋ ದೇವರಿಗೆ ತರಣಿಮುಂಟಿ ಗ್ರಾಮಸ್ಥರು ಪೂಜೆ ಸಲ್ಲಿಸಿದ್ದಾರೆ. ಸಕಾಲಕ್ಕೆ ಮಳೆಯಾಗ್ಲಿ, ಆದಷ್ಟು ಬೇಗ ಜಲಾಶಯ ತುಂಬುವಂತಾಗ್ಲಿ ಅಂತ ಕಪಿಲಾ ನದಿಯಿಂದ 101 ಹೆಣ್ಮಕ್ಳು ಬಿಂದಿಗೆ ನೀರನ್ನ ಹೊತ್ತು ತಂದು ಇಲ್ಲಿರೋ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಕೊಪ್ಪಳದಲ್ಲೂ ಕೂಡ ಬರದ ಛಾಯೆ ಆವರಿಸಿದೆ. ಬೆಳೆಗಳಿಗಷ್ಟೇ ಅಲ್ಲದೆ ಕುಡಿಯೋದಿಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಕಂಗಾಲಾದ ಮುದ್ದಾಬಳ್ಳಿಯ ಜನ ದೇವರ ಮುಂದೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ತುಂಬಿದ ಬಿಂದಿಗೆಯ ಮುಂದೆ ಮಕ್ಕಳನ್ನ ಕೂರಿಸಿ ಕಾರಣಿಕ ಕೇಳ್ತಿದ್ದಾರೆ. ಇನ್ನೊಂದೆಡೆ ರೊಟ್ಟಿ ಹಂಚಿನ ಮೇಲೆ ಗುರ್ಚಿ ಪ್ರತಿಷ್ಠಾಪಿಸಿ ಮನೆ ಮನೆಗೆ ಹೋಗಿ ನೀರು ಹಾಕಿಸಿಕೊಳ್ಳುತ್ತಾ ಮಳೆರಾಯನನ್ನ ಪ್ರಾರ್ಥಿಸುತ್ತಿದ್ದಾರೆ. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಮುಂಗಾರು ಕೈಕೊಟ್ಟಿದ್ದು ಪರಿಸ್ಥಿತಿ ಹೀಗೆ ಆದ್ರೆ ಮುಂದೆ ಹೇಗೆ ಅನ್ನೋ ಚಿಂತೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.